ಇದ್ದಾರೆ ಅವ್ರ ಹೆಸರೇನು, ಯಾವ ಊರು? ಸರ್ ಶ್ರುತಿ ಅಂತ ಹನುಮನಹಳ್ಳಿ ದುದ್ದ ಹೋಬಳಿ ಪುನೀತ್ ಅಂತ. ಅವರು KSRTC ಇರೋದು. ಅವ್ರು ಇಲ್ಲಿ ಪೇಯ್ನ್ ಬಂದಿದೆ ಅಂತ ಕರ್ಕೊಂಡು ಬಂದಿದ್ದಾರೆ ಊರಿಂದ ನೈಟು ಡೆಲಿವರಿಗೆ ಅಂತ ಭಾನುವಾರ. ಅಂದರೆ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ, ನಾರ್ಮಲ್ ಆಗುತ್ತೆ ಅಂದ್ಬಿಟ್ಟು ಆಲ್ರೆಡಿ ಜಾಗ ಆಗಿದೆ, ನಾರ್ಮಲ್ ಡೆಲಿವರಿನೇ ಆಗುತ್ತೆ ಅಂತ ನಾರ್ಮಲ್ ಡೆಲಿವರಿ ಮಾಡೋಕ್ಕೆ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಒಳಗಡೆ ಯಾರನ್ನೂ ಬಿಟ್ಟಿಲ್ಲ, ತುಂಬ ಪೇಯ್ನ್ ಆಗಿ ನಾವು ಜೆಲ್ಲೆಲ್ಲ ಹಾಕಿದ್ರಂತೆ, ಎಲ್ಲ ಹಾಕಿದ್ದಾರೆ, ನಾರ್ಮಲೇ ಆಗುತ್ತೆ ಅಂದ್ಬಿಟ್ಟು ನಾರ್ಮಲ್ ಡೆಲಿವರಿ ಮಾಡಿದ್ದಾರೆ ಸಂಡೇ ಮಧ್ಯಾಹ್ನ ಎಷ್ಟು 1:15 ಏನೋ ಅನಿಸುತ್ತೆ. ಆಗ ಡೆಲಿವರಿ ಆದಮೇಲೆ ಪಾಪುನ ಸ್ವಲ್ಪ ಉಸಿರಾಟ ಪ್ರಾಬ್ಲಮ್ ಇದೆ ICUಗೆ ಹಾಕಿದ್ದಾರೆ. ಅವರು ಚೆನ್ನಾಗೇ ಇದ್ದಾರೆ, ಅಕ್ಕ ಚೆನ್ನಾಗೇ ಇದ್ದಾರೆ. ಅದಾದಮೇಲೆ ಅಂದರೆ 2-3 ಅವರ್ಸ್ ಆದಮೇಲೆ ಈ ಥರ ತುಂಬ ಸೀರಿಯಸ್ ಆಗಿ, ಇಲ್ಲ ಬ್ಲಡ್ ಏನಾಗಿದೆ ಅಂತಲೂ ಗೊತ್ತಿಲ್ಲ, ಬ್ಲಡ್ ಕಮ್ಮಿ ಆಗಿದೆ ಅಂತಲೂ ಇಲ್ಲ, ಬ್ಲಡ್ ಬೇಕು ಅರ್ಜೆಂಟ್ ಅಂತ ಹೇಳ್ಸಲ್ಲ. ಅರ್ಜೆಂಟ್ ಬ್ಲಡ್ ಬೇಕು ಅರೇಂಜ್ ಮಾಡಿ ಅಂದ್ರಂತೆ, ಒಂದು ಬಾಟಲ್ ಅರೇಂಜ್ ಮಾಡಿ ಕೊಟ್ಟಿದ್ರಂತೆ. ಆಮೇಲೆ ಮತ್ತೆ ಇನ್ನೂ ಬ್ಲಡ್ ಬೇಕು ಅಂತ ಅಂದ್ರಂತೆ. ಇಂಥ ಎಮರ್ಜೆನ್ಸಿ ಇದ್ಮೇಲೆ ಮುಂಚೆನೇ ಅವ್ರು ಹೇಳ್ಬೇಕು ಅಲ್ವಾ ಸರ್, ಈ ಥರ ಅಡ್ಮಿಟ್ ಮಾಡ್ಕೊಂಡಾಗಲೇ ಬ್ಲಡ್ ಟೆಸ್ಟು ಆ ಟೆಸ್ಟು ಈ ಟೆಸ್ಟು ಅಂತ 75 ಸತಿ ಓಡಾಡಿಸ್ತಾರಲ್ಲ, ಆವಾಗಲೂ ಅವ್ರಿಗೆ ಗೊತ್ತಾಗಬೇಕಿತ್ತಲ್ವ ಈ ಥರ ಏನು ಪ್ರಾಬ್ಲಮ್ ಇದೆ, ಏನು ನಾವು ಮಾಡಬೇಕು, ಇಂಥ ಪೇಷಂಟಿಗೆ ಇಂಥದ್ದು ಅಂತ ಟ್ರೀಟ್ಮೆಂಟ್ ಅಂತ ಮಾಡಿದ್ಮೇಲೆ ಏನಕ್ಕೆ ಸರ್ ಇಂಥ ಹಾಸ್ಪಿಟ್ಲು ಅಷ್ಟೇ. ನಂತರ ಇನ್ನೇನು ಅರ್ಜೆಂಟ್ ಅವ್ರಿಗೆ ತುಂಬ ಸೀರಿಯಸ್ ಆದಾಗ ವೆಂಟಿಲೇಟರ್ ಹಾಕಿ ಆ ಬ್ಲಡ್ ಹಾಕಿ ಎಲ್ಲನೂ ಆ್ಯಂಬುಲೆನ್ಸಿಗೆ ಶಿಫ್ಟ್ ಮಾಡಿದ್ರು ಸರ್. ಅಲ್ಲಿಂದ ಆ್ಯಂಬುಲೆನ್ಸಿಗೆ ಶಿಫ್ಟ್ ಮಾಡಿದ್ಮೇಲೆ ಆ್ಯಂಬುಲೆನ್ಸಲ್ಲಿ ಇನ್ನೂ ಮೈಸೂರಿಗೆ ಶಿಫ್ಟ್ ಹೋಗಿ ಅಪೋಲೋಗೆ ಹೋಗಿ ಅಂತ ಅಂದರು. KR ನಗರ ಬಿಡ್ತಿದ್ದಂಗೆ ಅವ್ರಿಗೆ ಜೀವ ಇಲ್ಲ ಸರ್. ಅಲ್ಲಿ ಹೋಗ್ತಿದ್ದಂಗೆ ಸತ್ತಿರ ಹೆಣ ತಗೊಂಡಿದ್ದೀರಾ, ಆಂಬುಲೆನ್ಸಲ್ಲಿ ಕಳಿಸ್ಬೇಕಾರೆ. ಹಾಂ ಸರ್, ಅದನ್ನೇ ಇಷ್ಟೊಂದು ಸಿವಿಯರ್ ಆಗೋವರೆಗೂ ಇಲ್ಲಿ ಇಟ್ಕೊಂಡು ಏನು ಮಾಡ್ತಿದ್ರು ಸರ್. ಮುಂಚೆನೇ ಇಲ್ಲ ಡೆಲಿವರಿ ಆಯ್ತಿದ್ದಂಗೆ ಗೊತ್ತಾಗಬೇಕಿತ್ತಲ್ವ ಇವ್ರಿಗೆ ಇಂಥ ಪ್ರಾಬ್ಲಮ್ ಇದೆ, ಇವ್ರಿಗಿಂತ ಇದು ಮಾಡಬೇಕು. O ನೆಗೆಟಿವ್ ಬ್ಲಡ್ ಅಂದರೆ O ನೆಗೆಟಿವ್ ಬ್ಲಡ್ ಅರೇಂಜ್ ಮಾಡಿಕೊಟ್ರೆ ಇವ್ರಿಗೆ ಉಳಿಸ್ಕೊಡೋಕ್ಕಾಗಲಿಲ್ವಲ್ಲ. ಇಲ್ಲೇ ಜೀವ ಆದಮೇಲೆ ಅಲ್ಲಿಗೆ ಕಳಿಸಿ, ಒಟ್ಟಿಗೆ ಇವ್ರ ಮೇಲೆ ಬರಬಾರ್ದು ಅಷ್ಟೇ ಸರ್. ನಾರ್ಮಲ್ ಡೆಲಿವರಿ ಆಗಿರೋದು ಸರ್. ಡೆಲಿವರಿ ಆದಮೇಲೆ ಚೆನ್ನಾಗೇ ಇದ್ದಾರೆ ಅವರು, ಫ್ಯೂಚರ್ ಮಾಡಿದ್ರಂತ ಸ್ವಲ್ಪ ಚೆನ್ನಾಗೇ ಇದ್ದಾರೆ. ಇವ್ರದ್ದು ನೆಗ್ಲಿಜೆನ್ಸಿ ಅಂತ ಮುಂಚೆನೇ ಅಲ್ಲ, ಅಂಥ ಡಿಫಿಷಿಯನ್ಸೀಸ್ ಇದ್ದರೆ, ಅಂಥ ಡಿಸೀಸಸ್ ಏನಾದ್ರು ಇದ್ದರೆ ಅವರಿಗೆ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ ಸರ್, ಅವಾಗ ಗೊತ್ತಾಗಬೇಕಿತ್ತಲ್ಲ. ಸಂಡೇ ಯಾರು ಡಾಕ್ಟರ್ಸ್ ಡ್ಯೂಟಿನೇ ಮಾಡಲ್ವಾ ಸರ್? ಏನಕ್ಕೆ ಸರ್ ನಮ್ಗೆ ಬರ್ತಾರೆ ಇಲ್ಲಿ ಬಡವರು ಎಲ್ಲ ಬರ್ತಾರಲ್ಲ ಸರ್, ಇಲ್ಲಿ ಏನಕ್ಕೆ ನಮ್ಗೆ ಬರ್ತಾರೆ ಏನು ಅಂತ ಗೊತ್ತಿಲ್ಲ. ಆ ಟೈಮಲ್ಲಿ ನಾನು ಇರಲಿಲ್ಲ, ನಮ್ಮ ಅಕ್ಕ ಇದ್ದರು, ಅವರು ಈ ಥರ ಆದಮೇಲೆ ಅವ್ರ ಊರಿಗೆ ಹೋಗಿದ್ರೆ. ಸರ್, ನನ್ನ ಹೆಸರು ಪುನೀತ್ ಕುಮಾರು. ನಮ್ಮದು ಊರು ಬಂದು ಹನುಮನಹಳ್ಳಿ ದೂತ ಹೋಬಳಿ. ನಾವು KSRTC ಡ್ರೈವರು ಸರ್. ನಮ್ಮ ಮನೆಯವರು ಟೀಚರ್ ಕೆಲಸ ಮಾಡ್ತಿದ್ರು, ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತಿದ್ರು ಸರ್. ದೊಡ್ಡ ಗಾಡಿನಲ್ಲಿ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ರು ಸರ್. ಹೋದ ವರ್ಷ ಮದುವೆ ಆಗಿ 8 ವರ್ಷ ಆಯಿತು ಸರ್. ಒಬ್ಬ ಮಗ ಇದ್ದಾನೆ ಸರ್. ಇವರು 1 ಗಂಟೆ ರಾತ್ರಿಯಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಬಂದೆ ಸರ್. ಶನಿವಾರ ಸಾಯಂಕಾಲದಿಂದ ಕರ್ಕೊಬಂದವರು ಭಾನುವಾರ 2:30 ಡೆಲಿವರಿ ಮಾಡ್ತಿದ್ದಾರೆ. ಅರ್ಲಿ ಮಾರ್ನಿಂಗ್ ಅಲ್ಲ ಸರ್, ಮಧ್ಯಾಹ್ನ 2:30 ಡೆಲಿವರಿ ಮಾಡಿಸಿದ್ದಾರೆ. ಇವರು ಯಾರು ನನ್ನ ಹೆಂಡತಿ ಫೋನ್ ಮಾಡಿ ಹೇಳಿದ್ಲು ಸರ್, ಯಾರು ನೋಡ್ತಾ ಇಲ್ಲ ಕಣ್ರಿ, ಕೇಳ್ರಿ ಡಾಕ್ಟ್ರು ಬಂದಿಲ್ಲ, ನಂಗೆ ಪೇಯ್ನ್ ಬರ್ತೈತೆ ಅಂತ ಹೇಳ್ಕೊಂಡು ಫೋನ್ ಮಾಡಿದ್ಲು ಫೋನಲ್ಲಿ. ನಾವು ಯಾರಿಗೆ ಮಾಡೋಣ ಸರ್ ಇಲ್ಲಿ ಫೋನ, ಯಾವ ಡಾಕ್ಟ್ರಿಗೆ ಮಾಡೋಣ? ಒಳಗಡೆಗೆ ಬಂದು ಕರ್ಕೊಂಡ್ರು. ಇವರೆಲ್ಲ ಹೇಳ್ತಾರೆ ನಾರ್ಮಲಾಗಿ ಡೆಲಿವರಿ ಆಯಿತು, ಚೆನ್ನಾಗಿದ್ರು, ಹೆಲ್ತಿಯಾಗಿದ್ರು ಅಂದಮೇಲೆ ಹೆಂಗೆ ಸರ್ ಸಡನ್ ಕೊಲಾಪ್ಸ್ ಆಯಿತು, ಸಡನ್ನಾಗಿ ಹೊಂಟೋದ್ರು. ಅಷ್ಟೆಲ್ಲ ಆಗಿ ಅಷ್ಟೆಲ್ಲ ಫೆಸಿಲಿಟಿ ಮಾಡಿದ್ರು ಓಕೆ. ಇವ್ರು ಹೆಂಗೆ ಸರ್ ನಮ್ಮನ್ನು ಮೈಸೂರಿಗೆ ರೆಫರ್ ಕಳಿಸಿದ್ರು, ಹೆಂಗೆ ಸರ್ ಅಂಥ ಫೆಸಿಲಿಟಿ ಹಾಸ್ಪಿಟ್ಲ್ ಒಳಗಡೆ ಇಲ್ವಾ? ಯಾಕೆ ಸರ್ ತಾಯಿ ಮಕ್ಕಳು ಅಂತ ಬೋಲ್ಡ್ ಹಾಕ್ಕೊಂಡಾರೆ. ಸಾರಿ ಸರ್, ನಾವು ಹೆಂಗೆ ನಾನೇನು ಡಾಕ್ಟ್ರ ಸರ್ ಕರ್ಕೊಂಡು ಹೋಗೋಕ್ಕೆ? ನಾನು ಡಾಕ್ಟ್ರಾಗ ಕರ್ಕೊಂಡು ಹೋಗೋಕ್ಕೆ ಉಳ್ಕೊತಾಳೆ ಅಂತ ಅವ್ರ ಕೈಲಿ ಆಗದೆ ಇರೋದಕ್ಕೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದರು ಸರ್ ನಮ್ಮನ್ನ. ಇನ್ನೇನು ಅವ್ರು ಕರ್ಕೊಂಡು ಹೋಗ್ತೀರಾ ಅಂದಾಗ ನಾವು ನೆಂಟಿ ಉಳ್ಕೊತಾಳೆ ಅಂತ ಕರ್ಕೋದೆ. ಇವರು 10%ಇದ್ರೂ ಉಳಿಸ್ಕೋಬೋದು, 1%ಇದ್ರೂ ಉಳಿಸ್ಕೋಬೋದು ಅಂತ ಸ್ಟೋರಿ ಕತೆ ಹೇಳ್ತಾರೆ ಸರ್, ಫಿಲಮ್ ಸ್ಟೋರಿ ಹೇಳ್ತಾವ್ರು ಇವರು. ಅಂಥ ಫೆಸಿಲಿಟಿ ಇಲ್ವ? 50% ಇರೋರಿಗೆ ಗ್ಯಾರಂಟಿ ಕೊಡೋಕ್ಕಿಲ್ಲ, 10% ಉಳಿಸ್ಕೊಂಡ್ರೆ ಲಾಸ್ಟ್ ಇಲ್ಲಿಂದ ವೆಂಟಿಲೇಟ್ರಲ್ಲಿ ಪಂಪು ಅದು ಇದೆಲ್ಲ ಹಾಕ್ಕೊಂಡು, ಏನು ಆಕ್ಸಿಜನ್ ಹಾಕ್ಕೊಂಡು ಮಾನಿಟ್ರ್ ತೋರಿಸ್ಕೊಂಡು ಜೀವ ಐತೆ ಕರ್ಕೋಗಿ ಉಳ್ಕೊಂಡು ಅಂತ ಎಲ್ಲ ಸ್ಟೋರಿ ಕ್ರಿಯೇಟ್ ಮಾಡ್ಕೊಂಡು ನಮ್ಮನ್ನ ಹಾಳು ಮಾಡಿ ನಾನು ಹೆಂಡತಿ ಸಾಯಿಸಾಕ್ಬಿಟ್ರು ಸರ್ ಇವರು. ನನಗಾದ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಆಗಬಾರ್ದು. ಗೌರ್ಮೆಂಟ್ ಹಾಸ್ಪಿಟ್ಲು ಅಂತೀವಿ ಸರ್, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರೋ ಡಾಕ್ಟ್ರೆಲ್ಲ ಪ್ರೈವೇಟಲ್ಲಿ ಯೂಸ್ ಮಾಡ್ತಾವ್ರೆ, ಪ್ರೈವೇಟ್ ಹಾಸ್ಪಿಟ್ಲ್ಗಳು ಕಟ್ಕೊಂಡಾರೆ. ಅಲ್ಲಿ ಸಿಗೋ ಟ್ರೀಟ್ಮೆಂಟ್ ಇಲ್ಲಿ ಯಾಕೆ ಸರ್ ಸಿಗ್ತಾಯಿಲ್ಲ ನಮಗೆ? ಯಾಕೆ ಸರ್ ಸಿಗ್ತಾಯಿಲ್ಲ?
ಈಗ ಅವರು ಏನು ಹೇಳ್ತಾರೆ ಸರ್, ನಮ್ಮ ಸ್ಟೋರಿ ಹೇಳಿದ್ರು ಅವರು, ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ, ನಾರ್ಮಲಾಗಿ ಡೆಲಿವರಿ ಆಯಿತು, ಯಾವ ಬ್ಲೀಡಿಂಗು ಇಲ್ಲ, ಚೆನ್ನಾಗಿ ಡೆಲಿವರಿ ಆಗಿ ಒಂದು 5 ನಿಮಿಷಕ್ಕೆ ಸಡನ್ ಕೊಲೆಸ್ಟ್ರಾಲ್ ಆಗಿಬಿಟ್ರು, ಸಡನ್ನಾಗಿ ಕೋಮಕ್ಕೆ ಹೋದರು. ಹಿಂಗಾಯಿತು, ನಾವು ಟ್ರೀಟ್ಮೆಂಟ್ ಮಾಡಿದ್ವು, ಆಯ್ತಲ್ಲ ಅಂತಾರೆ. 2:30 6 ಗಂಟೆ ಟ್ರೀಟ್ಮೆಂಟ್ ಮಾಡಿದ್ರಲ್ಲ, ಅವರಿಗೆ ಗೊತ್ತಾಗ್ಲಿಲ್ವಾ ಅಷ್ಟೊಗಾಗಿ ಕಳಿಸ್ಬೇಕು, ಇಲ್ಲ ಆಗಲ್ಲ ಹೋಗಿ ನಮ್ಮ ಹತ್ರ ಇಲ್ಲ ಟ್ರೀಟ್ಮೆಂಟ್ ಅಂತ. ಅವ್ರು ಟ್ರೈ ಮಾಡಿ ಸಹಾಯ ಅಂತ ಟೈಮಲ್ಲಿ ಕಳಿಸಿದ್ರು ಸರ್. ಹಿಂಗೆ ಕೊಲೆಸ್ಟ್ರಾಲ್ ಆಗಿರೋರಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಗೊತ್ತಿರೋದಿಲ್ವಾ ಡಾಕ್ಟ್ರಿಗೆ. ಓನ್ಲಿ ಆಗಲೇ ಹಿಂಗೆ ಕೊಲೆಸ್ಟ್ರಾಲ್ ಆಗಿದ್ದಾರೆ, ಕರ್ಕೊಂಡು ಹೋಗಿ ಬೇರೆ ಕಡೆಗೆ ಅಂತಲೇ ಹೇಳಲಿಲ್ಲ. 2:30 ಡೆಲಿವರಿ ಆಗಿ ರಾತ್ರಿ 8 ಗಂಟೆಗೆ ಕಳಿಸಿದ್ದಾರೆ ರೆಫರ್ ಮಾಡಿ. ಓಕೆ, ಇವರು ಯಾಕೆ ಸರ್ ರೆಫರ್ ಮಾಡಿದ್ರು ಅಂತ ಫೆಸಿಲಿಟಿ ಇದ್ರೊಳಗಡೆ ಇಲ್ವಾ? 3 ಮನೆ ಹಾಳು ಪಡಾಕ್ಬಿಟ್ರು. ಜೀವನದಲ್ಲಿ ಬೆಸ್ಟ್ ಕೆಟ್ಟ ಸರ್ಕಾರ ಸರ್ ಇದು. ಇಲ್ಲಿರೋ ಡಾಕ್ಟ್ರುಗಳು ಪ್ರೈವೇಟಲ್ಲಿ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ, ಇಲ್ಲಿ ಕೊಡೋಕೆ ಹಾಕಿಲ್ವಾ? ಇಲ್ಲಿರೋರು ಪುನೀತ್ ಅಂತ ಸರ್, ಪುನೀತ್. ಹ್ಞೂ ಸರ್, ತ್ರಿಬಲ್ ಹಾಸ್ಪಿಟಲಲ್ಲಿ ತೋರಿಸ್ಕೊತಿದ್ದೆ. ಇಲ್ಲಿಗೆ ಯಾಕೆ ಕರ್ಕೊಬಂದೆ, ಚೆನ್ನಾಗಿ ನೋಡ್ತಿದ್ರು ಡಾಕ್ಟ್ರು. ಏನೂ ಇಲ್ಲ ಸರ್, ಎಲ್ಲ ರಿಪೋರ್ಟ್ ಇದ್ರ ಒಳಗಡೆ ಐತೆ. ಇವರು ಅಂಥ ರಿಪೋರ್ಟಲ್ಲಿ ಸಮಸ್ಯೆ ಇದ್ರೆ ಇವ್ರು ಹೇಳ್ಬೋದಿತ್ತಲ್ಲ ಸರ್. ಇವ್ರು ಡಾಕ್ಟ್ರ್ ಅಲ್ವಾ? ನಿಮ್ಮ ಮನೆಯವ್ರಿಗಿಂತ ಸಮಸ್ಯೆ ಇದೆ, ಹಿಂಗೆ ಕೊಲೆಸ್ಟ್ರಾಲ್ ಆಯ್ತಾರೆ, ಹಿಂಗೆ ಅನ್ಕನ್ಸಿಯಸ್ ಆಗೋ ಸಮಸ್ಯೆ ಇದೆ, ಇಲ್ಲ ನೀವು ನಮ್ಗೆ ಇಲ್ಲಿ ಆಗಲ್ಲ, ಬೇರೆ ಕಡೆ ಕರ್ಕೋಗಿ ಅಂತ ಹೇಳ್ಬೋದಿತ್ತಲ್ಲ ಸರ್. ಇವ್ರು ಡಾಕ್ಟ್ರುಗಳಲ್ವಾ? ಗೊತ್ತಾಗ್ಲಿಲ್ವಾ ಇದ್ರೊಳಗಡೆ ಏನೈತೆ ಅಂತವಾ? ಇದ್ರಲ್ಲಿ ನಾರ್ಮಲ್ ಅವರೇ ಹೇಳ್ತಿದ್ರು ಸರ್, ನಾರ್ಮಲ್ ಡೆಲಿವರಿ ಆಯಿತು, ಚೆನ್ನಾಗಿದ್ರು ಅಂತವಾ. 2:30 ಡೆಲಿವರಿ ಆದ್ರನ್ನ ಸಂಜೆ 5 ಗಂಟೆ 6 ಗಂಟೆ ಟ್ರೈ ಮಾಡಿದ್ರಂತೆ, ಬದುಕ್ಸೋಕ್ಕೆ ಸತ್ಯ ಹೋದ್ರಂತೆ, ಸಡನ್ ಕೊಲೆಸ್ಟ್ರಾಲ್ ಆಗಿರೋ. ಸರ್, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡಾಕ್ಟ್ರುಗಳದೇ ಪ್ರಾಬ್ಲಮ್ ಸರ್. ಯಾರನ್ನೇ ಕರ್ಕೊಬಂದ್ರು ಮೊದಲು ರೆಸ್ಪಾನ್ಸ್ ಮಾಡಲ್ಲ, ಯಾರನ್ನೇ ಆದರೂ ಕಾಯಿಸ್ತಾರೆ. ಮತ್ತು ಡೆಲಿವರಿ ಪೇಷಂಟ್ ಇದ್ದರೆ ಅವ್ರ ಜೊತೆ ಒಬ್ರು ಬಿಡಲ್ಲ, ಹೋಗಿ ಹೊರಗಡೆ ಇರಿ ಅಂತಾರೆ. ಒಬ್ಬ ಪೇಷಂಟಾಗಿ ಭಾನುವಾರ ಅಂದರೆ ಡಾಕ್ಟ್ರ್ ಇರಲ್ಲ, ಭಾನುವಾರ ಡ್ಯೂಟಿ ಮಾಡಲ್ವಾ, ಬೇರೆ ಟೈಮಲ್ಲಿ ಇರ್ತಾರೆ. ಇದೇ ಡಾಕ್ಟ್ರು ಪ್ರೈವೇಟಿಗೆ ಹೋದರೆ ಅದೇ ನೋಡ್ತಾರೆ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಯಾಕೆ ಸರ್ ನೋಡಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ? ನಮಗೆ ಯಾಕೆ ಇದನ್ನು ನಾವು ಇಬ್ಬರು ಇನ್ನೂ 5 ವರ್ಷದ ಮಗು ಸರ್, ಅದು ಈಗ ಹುಟ್ಟಿರೋ ಪಾಪನು ಐಸೋಲೇಟರೇ, ಅದನ್ನು ಉಳಿಸ್ಕೊಡ್ತಾರೆ ಇಲ್ಲೋ ಅನ್ನೋದೇ ಹೆದರಿಕೆ ಆಯಿತು ಸರ್ ನಮಗೆ. ಇಲ್ಲಿ ವೆಂಟಿಲೇಟ್ರಲ್ಲಿ ಜೀವ ಐತೆ ಅಂತ ಹೇಳ್ತಾರೆ, ಅಲ್ಲಿ ಹೋಗೋದಕ್ಕೆ ಜೀವ ಇಲ್ಲ ಅಂತ ಅವ್ರು ಕಳಿಸ್ತಾರೆ ಪ್ರೈವೇಟಲ್ಲಿ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅನ್ನೋದು ಏನಕ್ಕೆ ಸರ್ ನಾವು ಬರೋದು? ಎಲ್ಲ ಶ್ರೀಮಂತರೇ ಬರ್ತಾರ ನಮ್ಮ ಹತ್ರಕ್ಕೆ ಹೇಳಿ? ಎಲ್ಲ ನಮ್ಮ ಹತ್ರ ಶ್ರೀಮಂತರೇ ಬರ್ತಾರೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಎಲ್ಲ ಎಷ್ಟೋ ಜನ ಬಡವ್ರು ಬರ್ತಾರೆ. ಎಲ್ಲರಿಗಿಂತ ನಮಗಾದನ್ನೇ ಬೇರೆಯವ್ರಿಗೆ ಯಾರಿಗೂ ಆಗಬಾರ್ದು ಸರ್, ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಜೀವ ಹೋಗ್ಬಿಟ್ಟೆ ಸರ್, ಇಲ್ಲೇ ಹೋಗಿದೆ ಅಂತಲೇ ನಿಮಗೆ ಆಯ್ತಿರೋದು. ಅಲ್ಲಿ ನಮಗೆ ವೆಂಟಿಲೇಟರ್ ನೋಡಿ ಜೀವ ಐತೆ ಅಂತ ತೋರಿಸ್ತಾ ಇದೆ, ಅಲ್ಲಿಗೆ ಹೋದರೆ ಜೀವ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಡೆಲಿವರಿ ಆದಾಗ ಚೆನ್ನಾಗಿದ್ದಾರೆ ಸರ್. ಅದೇ ಪ್ರೈವೇಟಿಗೆ ಹೋಗಿದ್ರೆ ಚೆನ್ನಾಗಿ ನೋಡ್ಕೊಳ್ಳೋರು, ಆದರೆ ಗೌರ್ಮೆಂಟಲ್ಲಿ ಯಾಕೆ ನೋಡ್ಕೊಳ್ಳಲ್ಲ ಸರ್ ಹೇಳ್ತಾರೆ. ಸುಮಾ ಮೇಡಮ್ ಅಂತೆ, ನಮ್ಗೆ ಗೊತ್ತಿಲ್ಲ ಸರ್ ಎಲ್ಲಿಯವ್ರೆ ಅಂತ, ಎಲ್ಲಿಯವರು ಏನು ಅಂತ. ಫಸ್ಟು ತೋರಿಸಿದ್ದು MM ಹಾಸ್ಪಿಟಲ್ ತೋರಿಸ್ತಾ ಇದ್ರು ಸರ್. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಚೆನ್ನಾಗಿತ್ತೆ ಅಂದಿದ್ದಕ್ಕೆ ಇಲ್ಲಿ ಬಂದು ತೋರಿಸ್ತು. ಇಲ್ಲಿ ನೋಡಿದರೆ ಈ ಥರ ಹೋಗಿದೆ ಸರ್ ನಮಗೆ. ಡೆಲಿವರಿ ಬಂದಿದ್ರೆ ಏನೋ ಗೊತ್ತು, ಒಳಗೆ ಬಿಡಲ್ಲ ಸರ್. ನಮಗೇನು ಗೊತ್ತು ಸರ್, ಒಳಗಡಿಕೆ ಬಿಡಲ್ಲ ಯಾರನ್ನೂ. ಸರ್, ಡೆಲಿವರಿ ಆಗಿರೋದು ನಮಗೆ 2:30ಗೆ ಗೊತ್ತಾಗಿದ್ದು, 2:30ಗೆ ಆಗಿದೆ ಅಂತ. 2:30 ಆದಮೇಲೆ 3 ಗಂಟೆ ಆದಮೇಲೆ ಸೀರಿಯಸ್ ಫುಲ್ಲು ಬ್ಲಡ್ ಬೇಕು, O-ನೆಗೆಟಿವ್ ಬ್ಲಡ್ ಬೇಕು ಸರ್. ಇಲ್ಲಿ ತರಿಸೋ ಸರ್, ನಮ್ಮ 4-4 ಬಾಟ್ಲು ಬ್ಲಡ್ ಬೇಕು ಅಂದರೆ ಯಾರ್ತ ಸಿಗುತ್ತೆ ಸರ್ ಅವಾಗ? ಗೌರ್ಮೆಂಟ್ ಹಾಸ್ಪಿಟಲ್ ಸಿಗಲ್ಲ ಅಂತ ಅಂದಮೇಲೆ ಎಲ್ಲಿಗೆ ಹೋಗ್ಬೇಕು ನಾವು ಹೇಳಿ ಸರ್? ಇಂಥ ಅನ್ಯಾಯ ಬೇರೆ ಯಾವ ಹೆಣ್ಮಕ್ಳಿಗೂ ಆಗಬಾರ್ದು ಸರ್. ನಮಗೆ ಅದೇ ಬೇಕಾಗಿರೋದು, ಇಂಥ ಅನ್ಯಾಯ ಯಾವ ಹೆಣ್ಮಕ್ಳಿಗೂ ಆಗಬಾರ್ದು. ನಮ್ಮ ಮತ್ತೀಗ ಅನ್ಯಾಯ ಯಾರಿಗೂ ಆಗಬಾರ್ದು ಸರ್, ಅಷ್ಟೇ ನಾವು ಕೇಳ್ಕೊತಾ ಇರೋದು.